6ನೇ ತರಗತಿ ವಿದ್ಯಾರ್ಥಿಗಳಿಗೆ स्वागत। इंदु नावु पद्यपाठ 8 कन्नडम्मा नोडोण। तो बच्चों आज हम लोग 6th स्टैंडर्ड कन्नड़ पोयम नंबर 8 कन्नड़ अम्मा ಇದರ ಕವಿ ಇದ್ದಾರೆ ಭಾಗೀರಥಿ ಹೆಗಡೆ। ಪದ್ಯದ ಕಡೆ ನೋಡಿ। ಹೊತ್ತು ಹೆತ್ತು ಸಲಹಿದವಳು ತುತ್ತನಿತ್ತು ಬೆಳೆಸಿದವಳು ಎತ್ತಿ ಮುದ್ದಾಡಿದವಳು ತಾಯಿಯಲ್ಲವೇ ನಮ್ಮ ತಾಯಿಯಲ್ಲವೇ। ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಹೊತ್ತು ಹೆತ್ತು ಸಲಹಿದವಳು ತುತ್ತನಿತ್ತು ಬೆಳೆಸಿದವಳು ನಮ್ಮನ್ನೇನು ಜನ್ಮ ಕೊಟ್ಟಂತಹ ತಾಯಿ, ನಮ್ಮನ್ನ ಮುದ್ದಾಡಿ ಬೆಳೆಸಿದಂತಹ ತಾಯಿ ತಾಯಿ ಅಲ್ಲವ ನಮ್ಮ ತಾಯಿ ಅಲ್ಲವ ಅಂದ್ರೆ ಇಲ್ಲಿ ತಾಯಿ ಹೇಗೆ ನಮ್ಮನ್ನು ಕನ್ನಡಮ್ಮ ಅಥವಾ ನಮ್ಮ ತಾಯಿ ಹೇಗೆ ಸಲಹುತ್ತಾಳೆ, ಹೇಗೆ ಮುದ್ದಾಡುತ್ತಾಳೆ, ಅವಳು ಮಾತನ್ನು ಕಲಿಸುವ ಪರಿ ಯಾವುದು, ಅವಳು ಯಾಕೆ ಹೀಗ್ ಮಾಡ್ತಾಳ ಅನ್ನೋದು ಇಲ್ಲಿ ನಾವು ಪಾಠ ಪ್ರವೇಶದಲ್ಲಿ ಕೊಟ್ಟಿರ್ತಾ ಇದನ್ನ ಅನ್ವಯಿಸಿ ಇಲ್ಲಿ ಹೊತ್ತು ಹೆತ್ತಂತ ನಮ್ಮ ತಾಯಿ ನಮಗೆ ಯಾವ ರೀತಿಯಾಗಿ ಪ್ರೀತಿ ವಾತ್ಸಲ್ಯದಿಂದ ನಮಗೆ ಬೆಳೆಸ್ತಾಳೆ, ಅದೇ ತರ ಆಳ್ತಾ ಇದ್ದಂತ ಮಗು ಅಥವಾ ಹಸಿವೆಯಿಂದ ಇದ್ದಂತ ಮಗುವಿಗೆ ಯಾವ ತರ ಅವಳು ಊಟನ ಮಾಡಿಸ್ತಾಳೆ ಅನ್ನೋದಿಲ್ಲಿ ಹೇಳ್ಕೊಡ್ತಾ ಇದ್ದಾರೆ। सेकेंड पैरा ಇಲ್ಲಿ ನೋಡಿ देखिए बच्चों यहाँ पे कवि भागीरथी हेगड़े ने जो है ಹೊತ್ತು ಹೆತ್ತು ಸಲಹಿದೋ हमें जन्म दी सो माँ और पाल पोस के बड़ा करे सो माँ जो है किस तरह से हम लोगों को प्यार से देखभाल करती है, किस तरह से हम लोगों को खाना सिखाती है, किस तरह से हमारा पालन पोषण करती है, वो यहाँ पे बोल रहे हैं। ನುಡಿಗೆ ನಾದ ತುಂಬಿದವಳು ಎದೆಗೆ ಹಾಡ ನುಡಿದವಳು ಒಡಲಿಗೆ ಅನ್ನ ಉಣಿಸಿದವಳು ಅಮ್ಮನಲ್ಲವೇ ಕನ್ನಡ ಅಮ್ಮನಲ್ಲವೇ। ನುಡಿಗೆ ನಾದ ತುಂಬಿದವಳು ಅಂದ್ರೆ ಇಲ್ಲಿ ಅವಳು ಕಲಿಸುವಂತಹ ಮಾತು ಯಾವ ರೀತಿಯಾಗಿವೆ, ಮುದ್ದಾಡಿ ಆಡಿಸುವಂತಹ ಮಾತುಗಳು ಆಯ್ತು, ಆಟಿಕೆಯ ಮೂಲಕ ಪಾಠ ಕಲಿಸುವುದು, ಒಳ್ಳೆ ಮಾತು ಕಲಿಬೇಕು, ಈ ನಮ್ಮ ನಾಲಿಗೆಗೆ ಏನ್ ಮಾಡ್ತಾವ ನಾದವನ್ನು ಕೊಡ್ತಾಯ, ಒಳ್ಳೇದಾದಂತ ಮಾತುಗಳನ್ನ ಆಡ್ಲಕ ಎದೆಯ ಹಾಡ ನುಡಿದವಳಿಗೆ ಒಡಲಿಗೆ ಅನ್ನ ಉಣಿಸಿದವಳು ಅಮ್ಮನಲ್ಲವೇ, ನಮ್ಮನ್ನ ಊಟ ಮಾಡಿಸ್ತಕ್ಕಂತಹವಳು, ನಮ್ಮನ್ನು ಏನು ಬೇಕಾದನ್ನ ನಮ್ಮ ಆರೈಕೆ ಮಾಡ್ತಾವಳು, ಪೋಷಣೆ ಮಾಡ್ತಾವಂತಳು ನಮ್ಮ ತಾಯಿ। ಅದೇ ತರ ಈ ಭೂಮಿ ತಾಯಿ ಕೂಡ ನಮ್ಮ ताई ಅಂತ ಇಲ್ಲಿ ಹೇಳ್ತಾ ಇದ್ದಾರೆ। तो बच्चों यहाँ पे धरती माँ और माँ जिस तरह से हमारे जो जन्म देती है, माँ किस तरह से हमारा पालन पोषण करती है, उसी तरह से धरती माँ भी करती है। जिस तरह माँ हम लोगों को खाना खिलाती है, उसी तरह से धरती माँ जो है धरती से जो अनाज मिलता है, हम लोगों को अनाज उगता है, उससे हम लोगों को खाना मिलता है। तो जो जन्म देती है माँ वो भी और धरती माँ भी हमारे को इस तरह से सुरक्षा रक्षा करती है। थर्ड प्यारा ಮಣ್ಣಿನಲ್ಲಿ ಚಿನ್ನವಿರಿಸಿ ಕಣ್ಣಿನಲ್ಲಿ ಬೆಳಕು ಬರಿಸಿ ನಮ್ಮ ನಿಮ್ಮ ಕಾಯುವವಳು ಅಮ್ಮನಲ್ಲವೇ ಕನ್ನಡ ನಮ್ಮನಲ್ಲವೇ। ಕಣ್ಣಿನಲ್ಲಿ ಚಿನ್ನವಿರಿಸಿ ಮಣ್ಣಿನಲ್ಲಿ ಚಿನ್ನವಿರಿಸಿ ಕಣ್ಣಿನಲ್ಲಿ ಬೆಳಕು ಬರಿಸಿ। ಈಗ ನೋಡ್ರಿ ಮಣ್ಣಿನಲ್ಲಿ ಚಿನ್ನ ಇದು ನಾವು ಎದಕ್ ಹೋಲಿಕೆ ಮಾಡಬಹುದು, ಇಲ್ಲಿ ಧಾನ್ಯ ದವಸಗಳ ಆಹಾರ ಕೂಡ ನಾವು ಇಲ್ಲಿ ಹೇಳ್ಬಹುದು। ಆಹಾರಕ್ಕ ಚಿನ್ನ, ಆ ಚಿನ್ನದಂತ ಆಹಾರ ನಾವು ಈ ಮಣ್ಣಿನಿಂದ ತಗೊಳ್ತೀವಿ, ಮತ್ತು ಏನಿದು ಬಂಗಾರದ ಚಿನ್ನ ಏನದ ಇಲ್ಲ ಅದು ಕೂಡ ನಮಗೆ ಮಣ್ಣಿನಿಂದಲೇ ಸಿಗುತ್ತದೆ। ಇಂತಹ ಮಣ್ಣಿನ ಮೇಲೆ ನಾವು ಹುಟ್ಟಿ ಬೆಳೆದವರು। ಕಣ್ಣಿನಲ್ಲಿ ಬೆಳಕು ಬರಿಸಿ, ಸೊ ನಮಗೆ ಜನ್ಮ ಕೊಟ್ಟಂತ ತಾಯಿ ಏನದ ನಮ್ಮ ಕಣ್ಣಲ್ಲಿ ಏನದ ಒಂದು ಈ ಪರಿಸರ ಈ ಪ್ರಪಂಚವನ್ನು ನೋಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಾಯಿ ನಮ್ಮ ಕಣ್ಣಲ್ಲಿ ಬೆಳಕು, ನಮ್ಮ ಅಮ್ಮನಲ್ಲವೇ ಕಾಯುವವಳು ಅಮ್ಮನಲ್ಲವೇ। ಯಾವ ರೀತಿ ನಮ್ಮ ತಾಯಿ ನಮಗೆ ಕಾಯುತ್ತಾಳ ಅದೇ ತರ ಈ ಭೂಮಿ ತಾಯಿ ಕೂಡ ನಮ್ಮ ಕಾಯುವವಳು। ನೆಕ್ಸ್ಟ್ ಪೇಜ್।
ಇಲ್ಲಿ ನೋಡ್ರಿ, ಮೊರೆಯುವ ಕಡಲು ತೆರೆಗಳಾಗಿ ಸುರಿಯುವ ಮಳೆಯ ಹನಿಗಳಾಗಿ ನಿರಂತರ ಲಾಲಿ ಹಾಡುವವಳು ಅಮ್ಮನಲ್ಲವೇ, ಕನ್ನಡ ಅಮ್ಮನಲ್ಲವೇ. ಮೊರೆಯುವ ಕಡಲ ತೆರೆಗಳಾಗಿ, ಮೊರೆಯುವ ಅಂದ್ರೆ ಇಲ್ಲಿ ಧ್ವನಿ ಮಾಡು, ಧ್ವನಿ ಯಾವ ರೀತಿಯಾಗಿ ಇಲ್ಲಿ ಮಳೆಯಲ್ಲಿ ನೋಡ್ರಿ, ಸುರಿಯುವ ಮಳೆಯಲ್ಲಿ ಬರ್ತಕ್ಕಂತ ಧ್ವನಿ ಮತ್ತು ಅದರ ನಿರಂತರ ಮಳೆ ಬರ್ತಾ ಇದ್ದಾಗ ನೋಡಿ, ನಿರಂತರ ಯಾವ ತರ ತಾಯಿ ಲಾಲಿ ಹಾಡು ಅಥವಾ ಜನಪದ ಗೀತೆಯನ್ನ ಹಾಡ್ತಾಳ, ಅದೇ ತರ ಆ ಮಳೆಯ ಸುರಿ ಮಳೆಯಲ್ಲಿ ನಾವು ಆ ಧ್ವನಿಯನ್ನ ಕೇಳಬಹುದು. ಕಡಲ ತೆರೆಗಳ, ಕಡಲು ಸಮುದ್ರ, ಸಮುದ್ರದ ಅಲೆಗಳಲ್ಲಿ ಬರ್ತಕ್ಕಂತ ಶಬ್ದದಲ್ಲಿನೂ ಕೂಡ ಒಂದು ಲಾಲಿ ಹಾಡು ತರ ನಮ್ಮನ್ನ ಕಾಣಿಸ್ತದೆ. मोरे यहाँ पे क्या है बच्चों, जो ध्वनि है, ध्वनि जिस तरह समंदर की लहर से पानी से आवाज आती है, या आते हुए बारिश में देखिए किस तरह से उसके बूंदों में किस तरह से हम लोगों को एक ध्वनि सुनाई देती है. तो निरंतर हमेशा बहते हुए उस नाली जो घर में माँ हमें लोरी सुनाती है, उसको यहाँ पे कंपेयर करे हैं. सो ऐसी माता हमारे कन्नड़ा अम्मा नहीं है क्या. ನೆಕ್ಸ್ಟ್, ಅಮ್ಮ ನಿನಗೆ 100 ನಮನ, ಕಣ್ಣ ಬಿಟ್ಟು ನೋಡು ನಮ್ಮ, ನಿನ್ನ ಕೈಯನ್ನೆತ್ತಿ ಹರಸು ತಾಯಿ ಅಲ್ಲವೇ, ನಾಡ ದೇವಿ ಅಲ್ಲವೇ. ಅಮ್ಮ ನಿನಗೆ 100 ನಮನ. ನಾವು ಎಂತಹ ತಾಯಿಗೆ, ನಮ್ಮ ಜನ್ಮ ಕೊಟ್ಟಂತ ತಾಯಿ ಮತ್ತು ಈ ಭೂತಾಯಿಯನ್ನ ನಾವು 100 ಸಲ ನಮನ ಮಾಡಿದ್ರು ಕಡಿಮೆ ಅದ. ಕಣ್ಣ ಬಿಟ್ಟು ನೋಡು ನಮ್ಮ, ಕಣ್ಣನ್ನು ಬಿಟ್ಟು ನೋಡು ನಮ್ಮನು, ಮತ್ತು ನಿನ್ನ ಕೈ ನಮ್ಮ ತಲೆಯ ಮೇಲೆ ಇಟ್ಟು ನಮ್ಮನ್ನು ಹಾರೈಸುವಂತ ಇಲ್ಲಿ ಹೇಳ್ತಾ ಇದ್ದೇವೆ. ತಾಯಿ ಅಲ್ಲವೇ, ನಮ್ಮ ತಾಯಿ ನಾಡದೇವಿ ಅಂದ್ರ ರಾಜ್ಯದ ದೇವತೆ ಭುವನೇಶ್ವರಿ ತಾಯಿ. ಈ ತರ ಕವಿ ಕನ್ನಡಮ್ಮದ ಬಗ್ಗೆ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. सो माँ जो होती है, जिस तरह से बच्चों को दुआ देती है, उसी तरह से ये राज्य माता भी, भुवनेश्वरी देवी भी हमें आशीर्वाद देती है, दुआ देती है बोलकर यहाँ पे कवि बोल रहे हैं. तो उम्मीद है आप लोगों को पोएम समझ में आई होंगी. नेक्स्ट, कवि परिचय. ಭಾಗೀರಥಿ ಹೆಗಡೆ ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ತಟ್ಟಿಕಾಯ ಗ್ರಾಮದಲ್ಲಿ ಜನ್ಮವೆತ್ತಿದರು. ಸೊ उत्तर कन्नड़ जिले के सिंधापुर तालुका में कट्टिकाय ग्राम में जन्म हुआ. 12ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಸೊ 12 से भी ज्यादा ಕೃತಿ इनके है. ಗುಬ್ಬಿಯ ಸ್ವರ್ಗ ಕನ್ನಡಮ್ಮ ಇವು ಮಕ್ಕಳಿಗಾಗಿ ರಚಿಸಿದ ಕೃತಿಗಳು. ಸೊ ಗುಬ್ಬಿಯ स्वर्ग कन्नडम्मा इन्होंने बच्चों के लिए लिखे हुए पोयम है ये. सो और एक बार इसकी रीडिंग देखिए फर्स्ट पेज से, स्टार्टिंग से. ಹೊತ್ತು ಹೆತ್ತು ಸಲಹಿದವಳು, ತುತ್ತನಿಟ್ಟು ಬೆಳೆಸಿದವಳು, ಎತ್ತಿ ಮುದ್ದಾಡಿದವಳು ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ. ನುಡಿಗೆ ನಾದ ತುಂಬಿದವಳು, ಎದೆಗೆ ಹಾಡು ನುಡಿದವಳು, ಒಡಲಿಗೆ ಅನ್ನ ಉಣಿಸಿದವಳು ಅಮ್ಮನಲ್ಲವೇ, ಕನ್ನಡ ಅಮ್ಮನಲ್ಲವೇ. ಮಣ್ಣಿನಲ್ಲಿ ಚಿನ್ನವಿರಿಸಿ ಕಣ್ಣಲ್ಲಿ ಬೆಳಕು ಬರಿಸಿ ನಮ್ಮ ನಿಮ್ಮ ಕಾಯುವವಳು ಅಮ್ಮನಲ್ಲವೇ, ಕನ್ನಡ ಅಮ್ಮನಲ್ಲವೇ. ಮೊರೆಯುವ ಕಡಲು ತೆರೆಗಳಾಗಿ ಸುರಿಯುವ ಮಳೆಯ ಹನಿಗಳಾಗಿ ನಿರಂತರ ಲಾಲಿ ಹಾಡುವವಳು ಅಮ್ಮನಲ್ಲವೇ, ಕನ್ನಡ ಅಮ್ಮನಲ್ಲವೇ. ಅಮ್ಮ ನಿನಗೆ 100 ನಮನ, ಕಣ್ಣ ಬಿಟ್ಟು ನೋಡು ನಮ್ಮ, ನಿನ್ನ ಕೈಯನ್ನೆತ್ತಿ हाराइसु ताई अल्लवे, नाड़ा देवी अल्लवे. तो उम्मीद है बच्चों आप लोगों के पोएम समझ में आई होंगी. आप लोग इसका अच्छे से अभ्यास कीजिए और याद करने की कोशिश कीजिए पोएम. नेक्स्ट न्यू लेसन के साथ मिलेंगे. थैंक यू.